ಫೈನಲಿ ಐಆರ್ಸಿಟಿಸಿ ಅವರು ನಮ್ಮ ಟೈಮು ಮತ್ತೆ ಮನಿನ ಸೇವ್ ಮಾಡೋ ಒಂದು ಸೂಪರ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ರೀಶೆಡ್ಯೂಲ್ ಯುವರ್ ಟಿಕೆಟ್ ಅಂದ್ರೆ ನೀವು ಡೇಟ್ ನ ಟೈಮ್ ನ ಎರಡನ್ನೂ ಚೇಂಜ್ ಮಾಡ್ಕೋಬಹುದು. ಪ್ರಿಪೋನ್ ಮಾಡ್ಕೋಬಹುದು, ಪೋಸ್ಟ್ ಪೋನ್ ಕೂಡ ಮಾಡ್ಕೋಬಹುದು. ಈ ಅಪ್ಡೇಟ್ ಜನವರಿ 2026 ಇಂದ ಅವೈಲೇಬಲ್ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಲಾಂಗ್ ಟ್ರಿಪ್ ಹೋಗ್ತಾರಲ್ಲ ಅವ್ರಿಗೆ ಈ ಅಪ್ಡೇಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಲೈಕ್ ಟೆಂಪಲ್ಸ್ ಹೋಗ್ತಾ ಇರ್ತೀರೋ, ವಾರಣಾಸಿ ಆಗಿರ್ಬೋದು, ಕಾಶಿ ಆಗಿರ್ಬೋದು. 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಪಾಯಿಂಟ್ ನಂಬರ್ 1, ನೀವು ಟಿಕೆಟ್ ನ ಆನ್ಲೈನ್ ಅಲ್ಲಿ ತಗೊಂಡಿದ್ರು, ಆಫ್ಲೈನ್ ಅಲ್ಲಿ ತಗೊಂಡಿದ್ರು ರೀಶೆಡ್ಯೂಲ್ ಮಾಡ್ಕೋಬಹುದು. ಡೇ ಟು ಟೈಮ್ ನ ವ್ಯಾಲಿಡ್ ಇರುತ್ತೆ. ಪಾಯಿಂಟ್ ನಂಬರ್ 2, ನೀವು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ ಅಥವಾ ತತ್ಕಾಲ್ ಅಲ್ಲಿ ಇದ್ರೆ ರೀಶೆಡ್ಯೂಲ್ ಮಾಡಕ್ ಆಗೋದಿಲ್ಲ, ನಾಟ್ ವ್ಯಾಲಿಡ್. ಪಾಯಿಂಟ್ ನಂಬರ್ 3, ನೀವು ಅಟ್ಲೀಸ್ಟ್ 4 ಡೇಸ್ ಮುಂಚೆನೆ ರೀಶೆಡ್ಯೂಲ್ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 4, ಸಪೋಸ್ ನೀವು ತಗೊಂಡ್ರೋ ಟಿಕೆಟ್ ನ ಪ್ರೈಸ್ 500 ಅನ್ಕೊಳ್ಳಿ. ಇನ್ ಕೇಸ್ IRTC ಅವರು ಟ್ರೈನ್ ಟೈಮ್ ನ ಚೇಂಜ್ ಮಾಡಿದ್ರು ಅನ್ಕೊಳ್ಳಿ, ಆಗ 600 ರುಪೀಸ್ ಇತ್ತು ಅನ್ಕೊಳ್ಳಿ ಟಿಕೆಟ್ ನ ಪ್ರೈಸ್, ನೀವು 100 ರುಪೀಸ್ ಅಡಿಷನಲ್ ಪೇ ಮಾಡಬೇಕು. ಪಾಯಿಂಟ್ ನಂಬರ್ 5, ಇನ್ ಕೇಸ್ ನೀವು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೀರಾ ಅಥವಾ ತತ್ಕಾಲ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಾಟ್ ವ್ಯಾಲಿಡ್, ರೀಶೆಡ್ಯೂಲ್ ಮಾಡಕ್ ಆಗೋದಿಲ್ಲ. IRCTC ಅಪ್ಡೇಟ್ ಜನವರಿ 2026 ಇಂದ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.